ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ಶೋಧ ಕಾರ್ಯ ಎಲ್ಲಿವರೆಗೆ ಬಂತು ಅಂತ ನೋಡ್ತಾ ಹೋದ್ರೆ ದಿನಕ್ಕೊಂದು ಜಾಗವನ್ನ ಮಾಸ್ಕ್ ಮ್ಯಾನ್ ತೋರಿಸ್ತಾ ಇತ್ತು. ದೂರದಾರ ತೋರಿಸ್ತಾ ಇರುವಂತಹ ಹೊಸ ಜಾಗಗಳ ಶೋಧ ಕಾರ್ಯಾಚರಣೆಗೆ ಮುಂದಾಗಲಾಗ್ತಾ ಇದೆ. 11 ದಿನ 17 ಸ್ಥಳ 6ನೇ ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿಪಂಜರ ಪತ್ತೆ. ನೇತ್ರಾವತಿ ನದಿ ತೀರ ಬಿಟ್ಟು ಈಗ ರತ್ನಗಿರಿ ಬೆಟ್ಟದಲ್ಲಿ ನಿನ್ನೆ ಎಸ್ಐಟಿ ಹುಡುಕಾಟ ಮಾಡಿದ್ರು. ಎಸ್ಐಟಿ ಎದುರು ಒಂದು ಒಣ ಮರ ಅಂತ ದೂರದಾರ ಹೇಳಿದ್ದ, ಆದರೆ ಅಸ್ಥಿಪಂಜರ ಸಿಗಲಿಲ್ಲ. ರತ್ನಗಿರಿ ಬೆಟ್ಟದಲ್ಲಿ 16ನೇ ಪಾಯಿಂಟ್ 16A ಆ ಜಾಗದಲ್ಲೂ ಶೋಧ ನಡೀತು. ಆದರೆ 16ನೇ ಪಾಯಿಂಟ್ನಲ್ಲಾಗಲಿ 16A ಪಾಯಿಂಟ್ನಲ್ಲಾಗಲಿ ಎಲ್ಲೂ ಅಸ್ಥಿಪಂಜರಗಳು ಸಿಗಲಿಲ್ಲ. ನಿತ್ಯ ಹೊಸ ಜಾಗವನ್ನು ದೂರದಾರ ತೋರಿಸ್ತಾ ಇದ್ದು ಅದೆಲ್ಲ ಕಡೆಗಳಲ್ಲೂ ಕೂಡ ಎಸ್ಐಟಿ ತಂಡ ಶೋಧವನ್ನು ನಡೆಸ್ತಾ ಇದೆ. ಆದರೆ ಈವರೆಗೂ ಸರಿಯಾದಂತಹ ಮಾಹಿತಿಗಳು ಲಭ್ಯ ಆಗಿಲ್ಲ, ಅಸ್ಥಿಪಂಜರಗಳು ಸಿಕ್ಕಿಲ್ಲ. 16 ಹಾಗೂ 16A ಪಾಯಿಂಟ್ನಲ್ಲಿ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಲಾಗಿದೆ. ಆ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಿ FSLಗೆ ಕೂಡ ಎಸ್ಐಟಿ ರವಾನಿಸಿದೆ. ನಿನ್ನೆ ಸರಿಸುಮಾರು 6 ಗಂಟೆಗಳ ಕಾಲ ಶೋಧ ಕಾರ್ಯಾಚರಣೆಯನ್ನ ಈ 16 ಮತ್ತು 16A ಈ ಪಾಯಿಂಟ್ಗಳಲ್ಲಿ ಹುಡುಕಾಟ ನಡೆಸಲಾಯಿತು. ನಂತರ ಆ ಮಣ್ಣಿನ ಮಾದರಿಯನ್ನ ಸಂಗ್ರಹಿಸಲಾಗಿದೆ. ಅದನ್ನ ಕೂಡ ಈಗ FSLಗೆ ಕಳಿಸಲಾಗ್ತಾ ಇರುವಂಥದ್ದು. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಈ ಶೋಧ ಕಾರ್ಯಾಚರಣೆ. ನಿನ್ನೆಂತೂ 6 ಗಂಟೆಗಳ ಕಾಲ 16 ಮತ್ತು 16A ಪಾಯಿಂಟ್ನಲ್ಲಿ ಶೋಧವನ್ನು ನಡೆಸಲಾಯಿತು. ಇದು ಹೊಸ ಪಾಯಿಂಟ್ ಮಾಸ್ಕ್ ಮ್ಯಾನ್ ಗುರುತಿಸಿದ್ದು. ಇವತ್ತು ಧರ್ಮಸ್ಥಳದಲ್ಲಿ ಶೋಧ ಕಾರ್ಯ ನಡೆಯೋದಿಲ್ಲ, ಯಾಕಂದ್ರೆ ಭಾನುವಾರ ರಜೆ ಇದೆ. ಆ ಹಿನ್ನೆಲೆಯಲ್ಲಿ ಶೋಧ ಕಾರ್ಯಕ್ಕೆ ಬ್ರೇಕ್ ಕೊಡಲಾಗಿದೆ. ನಿನ್ನೆ ರತ್ನಗಿರಿ ಬಾಹುಬಲಿ ಬೆಟ್ಟದಲ್ಲಿ ಶೋಧವನ್ನು ನಡೆಸಲಾಯಿತು. ನಾಳೆ ಮತ್ತೆ ಶೋಧ ಕಾರ್ಯಾಚರಣೆಯನ್ನ ಎಸ್ಐಟಿ ಮುಂದುವರೆಸುತ್ತೆ. ಇನ್ನೂ ಕೂಡ 13ನೇ ಪಾಯಿಂಟ್ನ ಶೋಧ ಬಾಕಿ ಇದೆ. ಅದು ಬಹಳ ಕುತೂಹಲ ಮೂಡಿಸಿರುವಂತಹ ಪಾಯಿಂಟ್. ಸಾಕಷ್ಟು ಶವಗಳನ್ನು ಅಲ್ಲಿ ಹೂತಿದ್ದಾಗಿ ದೂರದಾರ ಹೇಳ್ಕೊಂಡಿದ್ದ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಶೋಧ ಕಾರ್ಯಾಚರಣೆ ಹೇಗೆ ಸಾಗುತ್ತೆ ಅನ್ನುವಂಥ ಕುತೂಹಲ ಇದೆ. ಆದರೆ ಒಂದು ಕಡೆ ನೇತ್ರಾವತಿ ನದಿ ತೀರದ ಸುತ್ತಮುತ್ತಲಿನಲ್ಲಿ ಈವರೆಗೂ ಕೂಡ ಪಾಯಿಂಟ್ಗಳನ್ನು ಗುರುತಿಸಿದ್ದಂತಹ ದೂರದಾರ ನಿನ್ನೆ ಗುರುತಿಸಿದ್ದು ರತ್ನಗಿರಿ ಬಾಹುಬಲಿ ಬೆಟ್ಟದಲ್ಲಿ. ಅಲ್ಲೂ ಶೋಧ ನಡೀತು, ಸಿಕ್ಕಿಲ್ಲ. ಈಗಿರೋದು 13ನೇ ಪಾಯಿಂಟ್ನ ಕತೆ. ನಾಳೆ 13ನೇ ಪಾಯಿಂಟ್ನಲ್ಲೇ ಶೋಧ ನಡೆಯುತ್ತಾ ಹಾಗಿದ್ರೆ ಈವರೆಗೂ ಕೂಡ ಅಲ್ಲಿ ಶೋಧ ಕಾರ್ಯಾಚರಣೆಯನ್ನ ನಡೆಸಲಾಗಿಲ್ಲ. ಹೆಚ್ಚಿನ ಭದ್ರತೆಯನ್ನ ಎಸ್ಐಟಿ ಅಧಿಕಾರಿಗಳು ನೀಡಿದ್ದಾರೆ 13ನೇ ಪಾಯಿಂಟ್ಗೆ. 12ನೇ ಪಾಯಿಂಟ್ ಮುಗಿದ ಮೇಲೆ 13ರಲ್ಲೇ ಶೋಧ ಆಗಬೇಕಾಗಿತ್ತು. ಅಲ್ಲಿಗೆ ತಯಾರಿ ಕೂಡ ಮಾಡಿಕೊಂಡಿತ್ತು ಎಸ್ಐಟಿ ತಂಡ. ಆದರೆ 13ನೇ ಪಾಯಿಂಟ್ ಬಿಟ್ಟು ಬಂಗ್ಲಗುಡ್ಡದಲ್ಲಿ ಶೋಧ ಮಾಡಿತ್ತು ಎಸ್ಐಟಿ. ಅದಾದ ಬಳಿಕವೂ 13ನೇ ಪಾಯಿಂಟ್ ಬಿಟ್ಟು ಬೇರೆ ಕಡೆಗಳಲ್ಲಿ ಶೋಧ ಆಗಿದೆ. ನಿನ್ನೆ ಕೂಡ ರತ್ನಗಿರಿ ಬೆಟ್ಟದಲ್ಲಿ 16A ಪಾಯಿಂಟ್ನಲ್ಲಿ ಶೋಧವನ್ನು ನಡೆಸಲಾಯಿತು. 13ನೇ ಪಾಯಿಂಟ್ ಮಾತ್ರ ಇನ್ನೂ ಹಾಗೆ ಉಳಿದಿದೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಈಗ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಅಸ್ಥಿಪಂಜರಗಳ ಶೋಧ ಕಾರ್ಯಾಚರಣೆ ನಿತ್ಯ ಕೂಡ ಕುತೂಹಲ ಮೂಡಿಸ್ತಾ ಇದೆ. ನಿತ್ಯ ಹೊಸ ಪಾಯಿಂಟ್ಗಳನ್ನ ಕೂಡ ದೂರದಾರ ನೀಡ್ತಾ ಇರುವಂತದ್ದು. ನೆನ್ನೆ ನಡೆದಂತಹ ಶೋಧವನ್ನು ನಾವು ಗಮನಿಸಿದ್ವಿ. ಇವತ್ತೇನೋ ಬ್ರೇಕ್ ಇದೆ, ಆದರೆ ನಾಳಿನ ಕಾರ್ಯಾಚರಣೆ ಎಲ್ಲಿ? ನೆನ್ನೆ ನಡೆದನ್ನೇ ಮುಂದುವರಿಸಲಾಗುತ್ತಾ ಅಥವಾ 13ನೇ ಪಾಯಿಂಟ್ನಲ್ಲಿ ಏನಾದರೂ ಶೋಧ ನಡೆಯುತ್ತಾ? ಏನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಈವರೆಗೆ ಆದಂತಹ ಕಾರ್ಯಾಚರಣೆ ಮತ್ತು ನಾಳಿನ ಕಾರ್ಯಾಚರಣೆಯ ಪ್ಲಾನಿಂಗ್ ಕುರಿತಂತೆ? ಪ್ರತಿಮಾ, ಏನು ನಿನ್ನೆ ಈ ಒಂದು ಕಾರ್ಯಾಚರಣೆ ಸಂದರ್ಭದಲ್ಲಿ ರತ್ನಗಿರಿ ಬಾಹುಬಲಿ ಬೆಟ್ಟದಲ್ಲಿ ಮಾಡಿದ್ರು. ಸೊ ಅಲ್ಲಿ 16 ಮತ್ತು 16A ಅಂತ ಹೇಳಿ 2 ಜಾಗಗಳನ್ನ ಮಾಡಿದ್ರು. ಅದು ನಿನ್ನೆ ತಡರಾತ್ರಿವರೆಗೂ ಒಂದು 7:30ವರೆಗೂ ಕೂಡ, ಅಂದ್ರೆ ಲೇಟ್ ನೈಟ್, ಅಂದ್ರೆ 6 ಗಂಟೆಗೆ ಮುಗಿಬೇಕಾಗಿದ್ದು ಒಂದು 7:30ವರೆಗೂ ಕೂಡ ಅಲ್ಲೇ ಆಯಿತು. ಅಂದ್ರೆ ಅದನ್ನ ಅರ್ಧಕ್ಕೆ ಬಿಟ್ಟು ಬಂದಿದ್ದಂಥದ್ದು. ಸೊ ನಾಳೆ ಕೂಡ ಅಲ್ಲೇ ಕೆಲವೊಂದು ಭಾಗದಲ್ಲಿ ಮುಂದುವರಿಯುವಂಥ ಸಾಧ್ಯತೆಗಳಿದೆ. ಆದರೆ ಎಲ್ಲೋ ಒಂದು ಕಡೆ ಈ 13ನೇ ಪಾಯಿಂಟ್ ಅನ್ನು ಕೂಡ ನಾಳೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಸ್ಐಟಿ ಎಲ್ಲಾ ರೀತಿಯ ವರ್ಕೌಟ್ ಅನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಇವತ್ತು ಶೋಧ ಕಾರ್ಯಾಚರಣೆಗೆ ಮಾತ್ರ ರಜಾ ಇರುವಂತದ್ದು. ಅಂದ್ರೆ ಏನು ಪುತ್ತೂರು AC ಮತ್ತೆ ಕಂದಾಯ ಇಲಾಖೆ ಅಧಿಕಾರಿಗಳು, ಬೇರೆ ಬೇರೆ ಫಾರೆನ್ಸಿಕ್ ಅವರು, ಡಾಕ್ಟರ್ಸ್, ಅವರಿಗೆಲ್ಲರಿಗೂ ಕೂಡ ಭಾನುವಾರ ರಜೆ ಇರೋದ್ರಿಂದ ಅವ್ರು ಯಾರು ಬರಲಿಲ್ಲ ಅಂತ ಹೇಳಿ ಈ ಒಂದು ಶೋಧ ಕಾರ್ಯಗಳನ್ನ ಭಾನುವಾರ ದಿನ ಮಾಡ್ತಾ ಇಲ್ಲ. ಆದ್ರೆ SIT ತಂಡ ಏನು ವಾರದ 7 ದಿನಗಳು ಕೂಡ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇವತ್ತು ಇನ್ವೆಸ್ಟಿಗೇಷನ್ ಆಂಗಲ್ ಅಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ SIT ತನಿಖೆಯನ್ನ ಮಾಡುತ್ತೆ, ಬೇರೆ ಬೇರೆ ಕಾರ್ಯಾಚರಣೆಯನ್ನ ಮಾಡುತ್ತೆ. ಅಂದ್ರೆ ಪ್ರಮುಖವಾಗಿ ಆ ಒಂದು 13ನೇ ಪಾಯಿಂಟ್ ನ ಕಿಂಡಿ ಅಣೆಕಟ್ಟು ಬರುತ್ತೆ. ಅಂದ್ರೆ ಆ ಒಂದು ಏರಿಯಾದಲ್ಲಿ ಮೆಸ್ಕಾಂ ಅವ್ರದ್ದು ಪೋಲ್ಗಳಿರುವಂಥದ್ದು. ಸೊ ಇದರಿಂದಾಗಿ ನೀರಾವರಿ ಇಲಾಖೆಗೂ ಕೂಡ ಲೆಟರ್ ಅನ್ನ ಮಾಡಿರುವಂಥದ್ದು. ನೀರಾವರಿ ಇಲಾಖೆಗೆ ಆ ಒಂದು ಕಿಂಡಿ ಅಣೆಕಟ್ಟಿನ ಪಕ್ಕದಲ್ಲಿ
ಯಾವ ರೀತಿ ಶೋಧ ಕಾರ್ಯ ಉತ್ಕಲನವನ್ನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅವರಿಗೂ ಒಂದು ಲೆಟರ್ ಹಾಕಿದ್ದಾರೆ. ಇಂತಹ ಎಲ್ಲ ಪ್ರೋಸೆಸ್ಗಳನ್ನ SIT ಮುಂದುವರಿಸ್ತಾ ಇರುವಂಥದ್ದು. ಇವತ್ತು ಏನು ಆ ಒಂದು ವಿಚಾರವಾಗಿ ನಾಳೆ ಏನು ಶೋಧ ಕಾರ್ಯ ಯಾವ ರೀತಿ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತ ಹೇಳಿ SIT ಅಧಿಕಾರಿಗಳು ತಮ್ಮಲ್ಲೇ ಒಂದು ಕೆಲವೊಂದು ಚರ್ಚೆಗಳು ನಿರ್ಧಾರಗಳು ಕೂಡ ಇವತ್ತು ಆಗುತ್ತೆ. ಸೊ ಇವತ್ತು ಕಂದಾಯ ಅಧಿಕಾರಿಗಳು ಬರೋದಿಲ್ಲ ಅನ್ನೋದನ್ನ ಬಿಟ್ಟರೆ SIT ಉಳಿದಂತೆ ಈ ಒಂದು ಏನು ತಮ್ಮ ಇನ್ವೆಸ್ಟಿಗೇಷನ್ ಆಂಗಲ್ ನಲ್ಲಿ ಕೆಲಸವನ್ನ ಮಾಡ್ತಾ ಇರುತ್ತೆ. ಸೊ ಇದ್ರ ಮಧ್ಯೆ SITಗೂ ಸಾಕಷ್ಟು ವಿಚಾರಗಳು, ಸಾಕಷ್ಟು ಹೊಸ ಹೊಸ ವಿಚಾರಗಳು ಬಂದಿರುವಂಥದ್ದು. ಸೊ ಅದ್ರ ಆಂಗಲ್ ನಲ್ಲೂ ಕೂಡ ಅದು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇರುವಂಥದ್ದು. ಪರ್ಟಿಕ್ಯುಲರ್ ಆಗಿ ಈ ಒಂದು ಭಾಗದಲ್ಲಿ ಅಂತ ಏನೇ ಬಾಹುಬಲಿ ರತ್ನಗಿರಿ ಬೆಟ್ಟ ಏನಿದೆ ಅಲ್ಲಿ ಮಣ್ಣನ್ನ ಸಂಗ್ರಹಿಸಿದ್ದಾರೆ. ಅಂದ್ರೆ ಅಲ್ಲಿ ಇರುವಂತ ವಾದ ಏನಂತ ಹೇಳಿದ್ರೆ ಕೆಲವೊಂದು ಮೂಳೆಗಳು ಕೊಳ್ತು ಹೋಗಿದ್ರೆ, ಅಂದ್ರೆ ಸಣ್ಣ ಸಣ್ಣ ಮಕ್ಕಳು ಹೂತಾಕಿದ್ದಾರೆ ಅನ್ನೋ ಮಾಹಿತಿಗಳನ್ನ ಆತ ಕೊಟ್ಟಿರುವಂಥದ್ದು. ಅದರಿಂದ ಅಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಇರಬಾರ್ದು, ಪಾರದರ್ಶಕವಾಗಿ ಈ ಒಂದು ಉತ್ಖನನ ಕಾರ್ಯ ನಡಿಬೇಕು ಅಂತ ಹೇಳಿ ಆ ಮಣ್ಣಿನ ಮಾದರಿಯನ್ನ ಸಂಗ್ರಹಿಸಿರುವಂಥದ್ದು. ಯಾವುದಾದ್ರೂ ಸಣ್ಣ ಪ್ರಮಾಣದ ಮೂಳೆಗಳೇನಾದ್ರೂ ಕರಗೋಗಿ ಮಣ್ಣಿನಲ್ಲಿ ಸೇರ್ಕೊಂಡಿದ್ರೆ ಆ ಮಣ್ಣಿನಲ್ಲಿ ಆ ಮೂಳೆಯ ಅಂಶ ಇರುವಂಥದ್ದು ಪತ್ತೆಯಾಗುತ್ತೆ ಅಂತ. ಸೊ ಅದರಿಂದಾಗಿ ಆ ಮಣ್ಣನ್ನ ಲ್ಯಾಬಿಗೆ ಕಳಿಸಿದ್ದಾರೆ. ಲ್ಯಾಬ್ ಅಲ್ಲಿ ಏನಾದ್ರೂ ಆ ಮೂಳೆಯ ಅಂಶ ಆ ಮಣ್ಣಲ್ಲಿ ಇರುತ್ತಾ ಅಂತಂದ್ರೆ ಈ ರೀತಿ ಒಂದು ಡೀಪ್ ಆಗಿ ಈ ಒಂದು ಕಾರ್ಯಾಚರಣೆ ಇನ್ವೆಸ್ಟಿಗೇಷನ್ ಸಾಕ್ತಾ ಇರುವಂಥದ್ದು. ಸೊ ಯಾವುದೇ ರೀತಿ ಈ ಇನ್ವೆಸ್ಟಿಗೇಷನ್ ಲೂಪ್ ಹೋಲ್ಗಳನ್ನ ಇಟ್ಕೊಳ್ಳದೆ ಈ ರೀತಿ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಾಳೆ 13 ಅಥವಾ ಈ ಒಂದು 16A ಅಂತ ಏನ್ ಮಾಡಿದ್ದಾರೆ ಅದನ್ನೇ ABCD ಈ ರೀತಿ ಮಾಡ್ಕೊಂಡು ಹೋಗುವಂತಹ ಸಾಧ್ಯತೆಗಳಿದೆ. ಸೊ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ಕಳೆದ 2-3 ದಿನಗಳಿಂದ SIT ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಒಂದು ದೂರುದಾರ ಮಾಸ್ಕ್ ಮ್ಯಾನ್ ಏನ್ ಬರ್ತಾನೆ, ಬಂದಂತ ಸಂದರ್ಭದಲ್ಲಿ ಆತನಿಗೆ ಒಂದು ನೋಟಿಸ್ ಕೊಡ್ತಾರೆ. ಆ ಇಮಿಡಿಯೇಟ್ ಅಲ್ಲಿ ಆಫೀಸಲ್ಲಿ ನೋಟಿಸ್ ಕೊಡ್ತಾರೆ. ನೋಟಿಸ್ ನ ಆನ್ಸರ್ ಅಂತ ಹೇಳಿ ಆತ ಒಂದು ಪರ್ಟಿಕ್ಯುಲರ್ ಜಾಗವನ್ನು ಹೇಳ್ತಾನೆ. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ SIT ಅಧಿಕಾರಿಗಳು ಮಾಸ್ಕ್ ಮ್ಯಾನ್ಗೆ ಆರಂಭಿಕ ಹಂತಗಳಲ್ಲಿ ಆ ಜಾಗ ಗೊತ್ತಿರುತ್ತೆ ಬಿಟ್ರೆ ಲೋಕಲ್ ಪೊಲೀಸ್ ಅವ್ರಿಗೂ ಕೂಡ ಇವ್ರು ಯಾವ ಜಾಗಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಿರೋದಿಲ್ಲ. ಲಾಸ್ಟ್ ಮೂಮೆಂಟ್ಗೆ ಲೋಕಲ್ ಪೊಲೀಸ್ ಅವ್ರಿಗೆ ಹೇಳ್ತಾರೆ. ಲೋಕಲ್ ಪೊಲೀಸ್ ಅವರು ಅಲ್ಲಿಗೆ ಬಂದು ಭದ್ರತೆಯನ್ನು ಕೊಡುವಂಥದ್ದು. ಅಂದ್ರೆ ಇಲ್ಲಿ ಸಾಕಷ್ಟು SIT ಮೇಲೇನೆ ಕೆಲವೊಂದು ಅನುಮಾನಗಳು ಮತ್ತೆ ಅಲ್ಲಿ ಪೊಲೀಸರ ಮೇಲೆ ಅನುಮಾನಗಳು ಇಂಥದ್ದೆಲ್ಲ ಬಂದಂತ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರಣೆ ಇಂಥದ್ದೊಂದು ಕಾರ್ಯಗಳನ್ನ ಇನ್ನೂ ಕೂಡ ಸೂಕ್ಷ್ಮವಾಗಿ ಮಾಡಬೇಕು ಅಂತ ಹೇಳಿ ಇಂಥದ್ದೊಂದು ಕ್ರಮ ಮಾಡಿರುವಂಥದ್ದು. SIT ಕೊನೆ ಕ್ಷಣದಲ್ಲಿ ನೋಟಿಸ್ ನೀಡುತ್ತೆ, ಇಮಿಡಿಯೇಟ್ ಕರ್ಕೊಂಡು ಹೋಗುತ್ತೆ. ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಅಂದ್ರೆ ಆ ಒಂದು ತಂಡ ಏನು ಹೋಗುತ್ತೆ, ವೆಹಿಕಲ್ ಏನು ಹೋಗುತ್ತೆ ಮಾಸ್ಕ್ ಮ್ಯಾನ್ ಜೊತೆಗೆ, ಅವರಿಗೂ ಕೂಡ ಯಾರಿಗೂ ಗೊತ್ತಿರೋದಿಲ್ಲ. ಅವರಿಗೆ ಸ್ಪಾಟ್ಗೆ ಹೋದಂಥ ಸಂದರ್ಭದಲ್ಲಿ ಗೊತ್ತಾಗುವಂಥದ್ದು. ಸೊ ಅದಾದ ನಂತರ ಅಲ್ಲಿ ಪೊಲೀಸರು ಭದ್ರತೆ ಕೊಡ್ತಾರೆ. ಅದೇ ರೀತಿ ಕಳೆದ 2 ದಿನಗಳಿಂದ ಆಗ್ತಾ ಬಂದಿರುವಂಥದ್ದು. ಸದ್ಯಕ್ಕೆ ನಾಳೆ ಕೂಡ ನಡೆಯುವಂಥದ್ದು ಎಲ್ಲಿ ಅನ್ನೋದು ನಾಳೆ ಲಾಸ್ಟ್ ಮಿನಿಟ್ವರೆಗೂ ಕೂಡ ಗೊತ್ತಿರೋದಿಲ್ಲ. ಅವನಿಗೆ ನೋಟಿಸನ್ನು ಕೊಟ್ಟು ಆತ ಯಾವ ಜಾಗ ಹೇಳ್ತಾನೆ ಅಲ್ಲಿಗೆ ಕರ್ಕೊಂಡು ಹೋಗಿ ಇಂಥದ್ದೆಲ್ಲ ಶೋಧ ಕಾರ್ಯಾಚರಣೆ ಮುಂದುವರಿಯುತ್ತೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಪೃಥ್ವಿ ತಮ್ಮೆಲ್ಲ ಮಾಹಿತಿಗೆ.